ಕತ್ಲೆ ಬರ್ತಿಲ್ಲ, ನೀವೆಲ್ಲ ಕತ್ಲೆ ಬರ್ತಿದ್ದೀರಿ. ಎಲ್ಲಿಗೆ ಹೋಗುದಾ? ನೀವು ಹೇಳಿದಲ್ಲಿ ನಾನಂತ ಹೇಳಲಿಲ್ಲ ಮಾರೆ, ನನ್ನ ಮೇಲೆ ಆಗ್ಬೋದು. ಅಲ್ಲ, ನೀವೇ ಕರ್ಕೊಂಡು ಹೋಗ್ತಿರೋದು, ನಂಗೆ ಗೊತ್ತಿಲ್ಲ ದಾರಿ ಎಲ್ಲಿ ಅಂತ. ಮೊಬೈಲ್ ಇಟ್ಕೊಂಡಿರೋದು ನೀವು. ನಾ ಮೊಬೈಲ್ ಹಿಡ್ಕೊಂಡು ದಾರಿ ತೋರಿಸ್ತಿರೋದು ವಿಯಾನ್ ಅಲ್ಲ. ಕ್ಯಾಮರಾ ನಾನು ಒಬ್ಬನೇ ಹಿಡ್ಕೊಳ್ದೆ ಅಂತ, ನೀವು ಹಿಡ್ಕೊಳ್ದಿಲ್ಲ. ಇಲ್ಲಿಯಾ? ಒಳಗೆ ಜಾಗ ಇಲ್ಲ. ನಾನು ನೋಡಿ ಬರ್ತೇನೆ, ನೀವು ಮಾತ್ರ ನೋಡಿದ್ರಿ, ನಾನು ನೋಡ್ಲಿಕ್ಕಿಲ್ವಾ? ಇದೇ ಬೆಸ್ಟ್, ಇಲ್ಲೇ ಬೆಸ್ಟ್ ಉಂಟು. ಇದೇ ಅಡ್ಡಿಲ್ಲ, ಕೂತ್ಕೊಳ್ಳಿಕ್ಕೆ ಚೇರ್ ಇಲ್ಲಿ ಉಂಟು. ಬಂದ್ವಿ. ಯಾರು ಯಾರನ್ನೇ ಗಾಡಿದ್ರೆ ಕೈ ತೊಳಿಯ ನಿಂಗೆ ಎಂತ ಗೊತ್ತುಂಟಾ? ಎಷ್ಟು ಜರ್ಮ್ಸ್ ಇರೋದು ಎಲ್ಲಿ? ಇದು ಒರೆಸ್ತಾರಲ್ಲ ಅವರು. ಎಲ್ಲಿ ಒರೆಸ್ತಾರ? ನಾವೇ ಒರೆಸುದಿಲ್ಲ. ಇದನ್ನು ಕಟ್ ಮಾಡ್ತೇನೆ ನಾನು, ಇದೆಲ್ಲ ಹಾಕೋದು ಬೇಡ ಅಲ್ಲ. ಒಬ್ಬ ಮಾರ ಅಡ್ಡ ಬರ್ತಾನೆ. ಅಡ್ಡ ಬಂದ ಮಾರ ಅಂದ್ರೆ ನಂಗೆ ಬೈಸಿಪ್ಸ್ ಇಲ್ಲ ಅಂತ ನಾ ತೋರಿಸಿಲ್ವಾ? ನಂಗೆ ಸಹ ಉಂಟು ಚೋಟು ಬೈಸಿಪ್ಸ್ ಮಾರಿ. ಹೋಗು. ಎಂತ ಆರ್ಡರ್? ಎಂತ ಬೇಕಾ? ಇಷ್ಟು ಮೆನ್ಯೂ ನೋಡಿದ್ರೆ ಸಹ ನಾನು ತಿನ್ನೋದು ಬಿರಿಯಾನಿ ಲಾಸ್ಟಿಗೆ 12 ರೂಪಾಯಿ ಬಿರಿಯಾನಿ. ಎಂತದು ಎಲ್ಲ ಹೊಡಿಲ್ವಾ? ಇದು ಅದೆಂತದ? ಯಾರದು? ಬೈಗಾಕ್ ಗೊಗ್ 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 ಗೊಗ್. ನಾ ಎಷ್ಟು ಮೆನ್ಯೂ ನೋಡಿದೆ ಸರ್. ನೀನೆಂತದ ಕಾಲೇಜಲ್ಲಿ ಪುಸ್ತಕ ಸಮೇತ ಅಷ್ಟು ಓದಲಿಲ್ಲ? ಅದು ಯಾವಾಗಿಂದ ನೋಡ್ತೀನಿ. ಬಿ ಎ ಸ್ಟೂಡೆಂಟ್ ಅಲ್ಲ, ಅದಕ್ಕೆ ಎಷ್ಟು ಓದುದು ಅಲ್ಲ. ನನಗೆ 12 ರೂಪಾಯಿ ಬಿರಿಯಾನಿ ಗೊತ್ತಿತ್ತು. ನಾನೊಬ್ಬ ನೋಡಿ ನೋಡ ಎಂತೆಲ್ಲ ತಂದಿದೆ ನೋಡುವ, ಮತ್ತೆ ನೋಡುವ. ಒಮ್ಮೆ ಅವರದೆಲ್ಲ ಆಗಲಿ, ಬಿರಿಯಾನಿ ಎಲ್ಲ ಬರ್ತದಂತೆಲ್ಲ. ಒಂದು ಇದು ಬುತ್ತಿ ಉಂಟು, ಇನ್ನೊಂದು ಅದೇ ಸೈಜ್, ಇದು ಸೇಮ್ ಸೈಜ್. ಇನ್ನೊಂದು ಸ್ವಲ್ಪ ದೊಡ್ಡ ಬುತ್ತಿ ಆಯ್ತಾ. ಡೆಡಿಕೇಶನ್ ಎಂತ ಮಾಡೋದು? ಡೆಡಿಕೇಶನ್ ಅಲ್ಲ. ಬಿರಿಯಾನಿ ಹೇಳುವಾಗ ನಿಮಗೆ ಮಾರೆ ಕ್ಯಾಮರಾ ಮುಂದೆ ಎಂತ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಎಂತ ಮಾಡೋದು? ಅದು ಬಿಡು. ನೀನು ಈ ಬಿರಿಯಾನಿ ಹೇಳುವಾಗ 12 ರೂಪಾಯಿದು ಬಿರಿಯಾನಿ ನೆನಪಾಗ್ತುಂಟು. 12 ರೂಪಾಯಿದು ಬಿರಿಯಾನಿಗೆ 12 ರೂಪಾಯಿದು ಬಿರಿಯಾನಿ ತಿಂದಿದ್ದೀರಾ? ಇಲ್ಲ. 12 ರೂಪಾಯಿದು ಬಿರಿಯಾನಿ 12 ರೂಪಾಯಿದ ಎಂತ? ಯಾವ ಬಿರಿಯಾನಿ? ಯಾವ ಬಿರಿಯಾನಿ? 12 ರೂಪಾಯಿ ಬಿರಿಯಾನಿ ತಿನ್ನಿಲ್ಲ? ಗೊತ್ತಿಲ್ಲ ವಿಷಯ ನಿಮಗೆ. ನೀವು ಮೂವಿ ಸೀನೆ ನೋಡಲಿಲ್ಲ? ಅದು ಇಲ್ಲ. ಕನ್ನಡವ? ಜಗ್ಗೇಶ್ ಇದು ಟ್ರೋಲ್ ಮಾಡಲಿಕ್ಕೆ ಮಾಡ್ತೇವೆ. ಅದು ನಾಯಿ ಬಿರಿಯಾನಿ, ಬೋಬೋ ಬಿರಿಯಾನಿ. ಗೊತ್ತುಂಟಾ? ಅದು ನೋಡಿದೆ, ಒಂದು ಕಾಮಿಡಿ ಶೋ ನೋಡಿದೆ. ಅದು ತಿಂತಾರೆ, ತಿಂದಾದ್ಮೇಲೆ ಬೋಬೋ ಅದೇ ಹೇಳಿದೆ 12 ರೂಪಾಯಿ ಬಿರಿಯಾನಿ ಅಂತ. ವೇಟ್ರ್ ಬರ್ತಾನೆ ಅಂತ ಕೇಳಿ. ಇನ್ನೊಂದುಂಟಲ್ಲ ಕಾಕಾವ, ಕಾಗೆ ಬಿರಿಯಾನಿ. ಅದು ಹಿಂದಿಯಲ್ಲಿ ಉಂಟು. ಹಿಂದಿಯಲ್ಲಿ ಟಾಯ್ಲೆಟಿಗೆ ಅಲ್ಲ, ಹಿಂದಿಯಲ್ಲಿ ಅವ ಈಗ ಇಟ್ಕೊಳ್ತಾನೆ. ಇದೆಂತ ಚಿಕನ್ ಪೀಸ್, ಇಷ್ಟು ಚಿಕನ್ ಟ್ರೈಪಾಡ್ ಇಲ್ವ ಮಾರೆ? ಕೈ ಉಂಟು. ಟ್ರೈಪಾಡ್ ಉಂಟು, ನಿಂತ್ಕೊಂಡು ಹೊಸದ ಕೊಂಡಿಯಾ? ಭಯಂಕರ ಸೇಮ್ ಇಬ್ಬರ ಕಟ್ ಮಾಡ್ಲಿಕ್ಕಿಲ್ಲ, ತಪ್ಪಿಸ ಕಟ್ ಮಾಡ್ಲಿಕ್ಕಿಲ್ಲ. ಚಿನ್ನದು ಟ್ರೈಪಾಡ್. ಚಿನ್ನ ಟ್ರೈಪಾಡ್ ಅಲ್ಲ, ಇದು 4ನೇ ಸರ್ತಿ ತಗೊಳ್ತಿರೋದು. 4ನೇ ಸರ್ತಿ ತಗೊಂಡ ಟ್ರೈಪಾಡ್ ನೋಡ. ನಿಧಾನ. ಇದು ಇವನ ಬ್ಲಾಗಲ್ಲಿ ಒಂದು ಟ್ರೈಪಾಡ್ ಕಳೆದೋಗಿದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್. ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ ಆಯ್ತಾ? ಎಂತ ಆಯ್ತು ಹೇಳಿ ನೀನು? ಟ್ರೈಪಾಡ್ ಎಂತ 2ನೇ ಸರ್ತಿ 3ನೇ ಸರ್ತಿ ತಗೊಂಡು ಇದೊಂದು ಕೇರ್ ಮಾಡಬೇಕು ಅಂತ ಇವರಿಗೆ ಕೊಡ್ತಿದ್ದೇನೆ. 1/2 ಯಾವುದು? ಕ್ರೀಮ್ ಸೂಪ್ 1/2 ಕ್ರೀಮ್ ಸೂಪಾ? ಹಾಂ. and 1 grilled chicken. ಗ್ರಿಲ್ ಚಿಕನ್. ಓಕೆ. ಬಿರಿಯಾನಿ
ಹಾಂ ಬಿರಿಯಾನಿ. ಟ್ರಾಪಿಕಲ್ ಸ್ಪೆಷಲ್ ಬಿರಿಯಾನಿ. ವೆರಿ ಗುಡ್ ಫ್ರೆಂಡ್. ಲಾಸ್ಟಿಗೆ ನಾನು ಹೇಳಬೇಕು. ಅದಾಗಬೇಡ ಕೇಳಿದ್ದು. ಲಾಸ್ಟಿಗೆ ನೀವು ಹೀಗೆ ಹೇಳಿದರೆ ನಮ್ದೊಂದು ಬಿಲ್ ಸಪ್ರೇಟ್ ತನ್ನಿ, ಒಂದೊಂದು ಬಿಲ್ ಸಪ್ರೇಟ್ ತನ್ನಿ ಅಂತ ಹೇಳಿ ಇವರೇನು ತಿನ್ನದೇ ಇದ್ರೆ ಅಲ್ಲ. ಬಿಲ್ಲೆಲ್ಲ ವಾಸಿ ಕೊಡೋದಲ್ಲ. ನಾನೆಂತ ತಿಂದಿರಲ್ಲ ಕೊಡುದು. ಎಲ್ಲಿ ನೋಡ್ಬೇಕು ಕ್ಯಾಮರಾದಲ್ಲಿ? ನಿನ್ನ ಬಡ್ಡಿ ಯಾವಾಗ? 20. ಅದು ಇವತ್ತು ಕೊಟ್ಟು. ಅದೇ ಇವತ್ತು ಕೊಟ್ಟು ಬಿಡು. ನನ್ನ ಹತ್ರ 1 ರೂಪಾಯಿ ಇಲ್ಲ ಈಗ. ಅಲ್ಲಿ ಬರೋದು ಬಂದಿದೆ, ಇವತ್ತು ಕೊಟ್ಟು ಬಿಡಿ. ಹಾಂ, ಒಳ್ಳೆದಾಗ್ತದೆ. 1 ರೂಪಾಯಿ ಇಲ್ಲ ಈಗ ಗಾಯ್ಸ್. ಇಲ್ಲ ಎಂತ 1 ರೂಪಾಯಿ ಇಲ್ಲ. ಎಂತ 1 ರೂಪಾಯಿ ಇಲ್ಲ. ಎಂತ ಮಾಡುದು? ನಂದಿ ನಗಡ್ತಾರೆ ಯಾರು ನಗತ್ತಾರೆ? ಯುವ ನಗರಿಸ್ತಾರೆ. ನಾನೆಂತ ಗಡಿಸ್ತೇನಾ? ಒಂದೆಲ್ಲ ವಿಚಿತ್ರ ಉಂಟು ಮಾರೆ. ಇದನ್ನೇ ಕಮ್ಮಿ ಉಂಟು ನೋಡೋದು, ನೀವು ಮುಟ್ಟಿದ ಮೇಲೆ ಗೊತ್ತಾಗುತ್ತೆ. 100 ಜನರದ್ದು ಟ್ಯಾಗ್ಲೈನ್ ಆಗ್ತದೆ. ಬ್ಲಿಂಕಿಟಲ್ಲಿ ಕೆಲಸ ಮಾಡಿ ಬಾಡಿ ಮಾಡಿದ್ದಾವೆ, ವೆಜ್ಜಲ್ಲಿ ಬಾಡಿ ಮಾಡಿದ್ದಾವೆ, 6 ತಿಂಗಳಲ್ಲಿ ಬಾಡಿ ಮಾಡಿದ್ದಾವೆ. 6 ತಿಂಗಳ ಬಾರಿ ಬಂದು 6 ತಿಂಗಳಲ್ಲಿ ಬಾಡಿ ಮಾಡಿದವರು ಅಲ್ಲ ಅಣ್ಣ ಅವರು. ಗೊತ್ತಾಗ 11 ವರ್ಷ. ಬಟ್ 11 ವರ್ಷ ಅಚೀವ್ ಮಾಡಿದ್ದು ಫಿಸಿಕ್, ಕಟ್ಟಿಂಗ್ ಫಿಸಿಕ್ ಅಚೀವ್ ಮಾಡಿದ್ದು. ಕಟ್ ಆಗಲಿಲ್ವಾ? ಇನ್ನು ಸಹ ತುಂಬ ಉಂಟು. ಅಲ್ಲ, 5% ಆಗಿದೆ ಅಷ್ಟೇ. ಇದಾ? ಎಷ್ಟು ಉಂಟು? ಹಾಂ ಹಾಂ 95% ಉಂಟು. ಹಾಂ ಹಾಂ. ಸತ್ಯ ಸಲ ಪೀಕ್ ವೀಕಲ್ಲಿ ಚಡ್ಡಿ ಜಾರ್ತದೆ. ಯಾರ್ದು? ನನ್ನದು ಜಾರಿದೆ ಅವನು. ಚಡ್ಡಿ ಜಾರಿ. ವಿಡಿಯೋಲಿ ನೋಡಲಿಲ್ಲ ಒಂದು. ಆವಾಗೆಲ್ಲ ಯಾವ ವಿಡಿಯೋ? ನಾನು ನೋಡ್ಲಿಲ್ಲ. ಯಾವುದು ವಿಡಿಯೋ ಹಾಕ್ತಿರೋ ಅಂತ ಯಾವುದು? ಅಂತ ಮಾಡ್ತಿದ್ದದ್ದು. ಓ ಅದಾ? ಚಡ್ಡಿ ಜಾರಿ ಹೊಟ್ಟೆ ಆಗಿ ಹಾಕೊಳ್ಳಿ ನೋಡ. ಇದರಲ್ಲೇ ತಿನ್ನುವ. ಯಾವ್ದ್ರಲ್ಲಿ? ಇದರಲ್ಲಿ ಇದೆಲ್ಲ ತುಪ್ಪವಾ? ಹೂನಾ? ಬಟರ್ ಅದು. ಗ್ರಿಲ್ ಚಿಕನ್ ಅಂದ್ರೆ ಹೀಗೆ ನಾನು ಅದು ಕೆಂಪು ಬರ್ತದೆ ಅದು ಅನ್ಕೊಂಡದ್ದು. ಅದು ಅಲ್ಲಿ ಸ್ವಾದಿಷ್ಟ ಅದಕ್ಕೆ. ಅದು ಗ್ರಿಲ್ ಚಿಕನ್ ಅಂತ ಮಾರ. ನಾನು ಅದು ಕೆಂಪ ಹಾಗೇನೆ ಬರ್ತದೆ ಹೀಗೆ ಇದು ಬೆಂಕಿ ಹಾಕಿ ನಿಲ್ಸಿರ್ತಾರಲ್ಲ ಕೆಂಡದಲ್ಲಿ ಅದು ಸಹ ಅದನ್ನು. ಗ್ರಿಲ್ಲೆ, ಇದು ಸಹ ಗ್ರಿಲ್ಲೆ. ಇದು ಸೂಪ್ ಇದ್ದಾಗೆ ಅಂತ ಸ್ವಲ್ಪ. ಅದು ಬಟರ್ ಅದು. ಇದಾ? ಇದು ಬಿರಿಯಾನಿ ತಿಂತ್ಯಾ? ವೆಜ್ ಲೈಫಲ್ಲಿ ಫಸ್ಟ್ ಟೈಮ್ ಇದು ನೈಫನ್ನು ಯೂಸ್ ಮಾಡಿದ್ದು ನಾನು. ಮಾಡಿ ನೀನೇ ಮಾಡಿ. ಬೇಡ ಮಾಡಿ ಸಾವು ಊದ್ಕೊಂಡು ಶಾರ್ಪ್ ಇಲ್ಲ ಮಾಡಿತಾ ಮನೆಯಲ್ಲಿ ಕತ್ತಿದ್ರು ತಗೊಂಡು ಮನೆಯಿಂದ ಕತ್ತಿ ತಗೊಂಡು ಅಷ್ಟು ಶಾರ್ಪ್ ಇಲ್ಲ. ಚಿಕನ್ ಕಟ್ ಆಗ್ತದಲ್ಲ, ಯಾವ ಕೈಲಿ ಯಾವ್ದು ಹಿಡ್ಕೊಳ್ಬೇಕು? ಬಿಸಾಡಬೇಕು. ನಾ ಬಡವ ಮಾರಿ ಈ ಥರ ಫ್ಯಾನ್ಸಿ ಎಲ್ಲ ಕರ್ಕೊಂಡ್ಬಂದು ಹೇಗೆ ಕಟ್ ಮಾಡೋದು ಹೇಳಿ? ಆ ಕಡೆ ಬಡವ ಥರ ತೋರಿಸೋದು. ಎಂತ ಬಡವ ಥರ ತೋರಿಸೋದು? ಅವನು ಸೀಕ್ರೆಟ್ಸ್ ಎಲ್ಲ ರಿವೀಲ್ ಮಾಡಬೇಡ. ಸುಮ್ಮನೆ ಬಡವ ಥರ ತೋರಿಸೋದು ಎಂತ? ಬಡವನೇ. ಎಂತ ಮಾಡ್ತೀಯ? ಕಂಪ್ಲೇಂಟ್ ಅದು ಹೊಸತ್ತು ಟಿ ಶರ್ಟ್. ಇದು ವಿನ್ ಆದದ್ದು. ಜಾರದೆಲ್ಲ ಟೀ ಶರ್ಟ್ ಹಾಕುದವ ಬಡವ ಅಂತೆ. ಜಾರ್ ಅಂದ್ರೆ ಎಂತ? ಜಾರ ಬ್ರ್ಯಾಂಡ್. ಬ್ರ್ಯಾಂಡೆಡ್ ಟಿ ಶರ್ಟ್ ಹಾಕ್ತಾರೆ. ನೀಟಾಗಿ ಕಟ್ ಮಾಡ್ತೇನೆ. ಬೇಡ ಗೊತ್ತಾಗ್ತಿದ್ದೇನೆ ಮಾರೆ. ಈಗ ಎಂತ ಮಾರ ರಕ್ಷಿಸಿದ್ರೆ ಎಂತನ ಸಾವು. ಹಾಂ ನೀಟಾಗಿ ಬಾಯಿಗೆ ಇಲ್ಲ. ಚಿಕನ್ ಇದ್ದಾಗ ಉಂಟು. ಚಿಕನ್ ಅದಲ್ಲ, ನಾವು ಗ್ರಿಲ್ ಚಿಕನ್ ಅಂದರೆ ಅದು ಕೆಂಪು ಇದ್ದಾಗ ಇರ್ತದೆ ಅಂದ್ಕೊಂಡು. ಚಿಕನ್ ಬಿರಿಯಾನಿ ತಂದಿಟ್ಟಿದ್ದಾರೆ. ನಾವು ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಪನ್ನೀರ್ ಬಿರಿಯಾನಿ ತೆಗೆದು ಹಾಕ್ಕೊಂಡೆಲ್ಲ. ಇಷ್ಟೊಂದು ಚಿಕನ್ ಪೀಸ್ ಡಡಕ್ಕ ಬಿತ್ತು ಪ್ಲೇಟಲ್ಲಿ. ಹಾಂ ಬರ್ದೆ ಚಿಕನ್ ಸಾರಿ ಪನ್ನೀರ್ ತಂದು ಸೂಪ್ ಕೊಡ್ದಾಗಿ ಫ್ಯೂಚರ್ ಹೇಗುಂಟು? ಬಿರಿಯಾನಿ ಒಳ್ಳೆ ಉಂಟು. ಬೋನ್ಲೆಸ್ ಪೀಸ್ ಹಾಕಿದ್ದಾರೆ, ಸೊ ಪೀಸಸ್ ಇದ್ದದ್ದು ಗೊತ್ತಾಗ್ತಿಲ್ಲ. ಇವನಲ್ಲ ಅಮೃತ್ ರಾಜ್.
ಮಾಡಬೇಕು. ಟೇಸ್ಟ್ ನೋಡಿ ಹೇಗಿದೆ ಹೇಳು. ಬಿಸಿ ಸೂಪ್ ಬಿಸಿ ಇರುತ್ತೆ, ತಂಪಿರ್ತದ. ಅದು ಕಟ್ ಮಾಡ್ತಾ ಇದ್ದಾರೆ ಸಕ್ಕದುಂಡು ಮಾತ್ರ. ಮನೇಲಿ ಮಾಡಿದರೆ ಹೇಗೆಲ್ಲ ಆಗೋದಿಲ್ಲ ಅಲ್ಲ. ಇಲ್ವಾ? ಮನೇಲಿ ಸಾಂಬಾರು ಆಗಿರ್ತದೆ, ಚಿಕನ್ ಸೂಪ್ ಮಾಡ್ಲಿಕ್ಕೆ ಹೋಗುದು, ಸಾಂಬಾರು ಮಾಡಿ ಇಡುದು. ಬರೀ ಬೇಯಿಸಿದ್ದು ಈಸಿದ್ದೆಲ್ಲ ಕೊಡ್ತಾರೆ ಮಾರಿ ಇವರು. ನಾನೇನೋ ಚಿಕನ್ ಗ್ರಿಲ್ ಚಿಕನ್ ಅಂದರೆ ಕೆಂಪು ಸ್ವಾದಿಷ್ಟಲ್ಲಿ ಕೊಡ್ತಾರಲ್ಲ ಹಾಗೆ ಕೊಡ್ತಾರೆ ಅಂದ್ಕೊಂಡದ್ದು. ಅಂದರೆ ಈ ಥರದ್ದೇ ಡಯಟ್ ಇರ್ತದೆ ನಿಮ್ಮದು ಬರೀ? ಈ ಥರ ಇರಲ್ಲ, ಇದರಲ್ಲಿ ಇಷ್ಟು ಬಟರ್ ಎಲ್ಲ ಹಾಕುದಿಲ್ಲ ನಾವು, ಇದರಲ್ಲಿ ಜಾಸ್ತಿ ಬಟರ್ ಇರುತ್ತೆ. ಅಂದರೆ ಬಟರ್ ಹಾಕಿದ್ರೆ ಕ್ಯಾಲರೀಸ್ ಜಾಸ್ತಿ ಆಗ್ತದೆ. ಇದಕ್ಕಿಂತ ವರ್ಸ್ಟ್ ಮಾಡ್ತೀರಿ ನೀವು? ನಾನು ಖಾಲಿ ಪ್ಯಾನ್ ಫ್ರೈ ಮಾಡೋದು ವಿದೌಟ್ ಆಯಿಲ್. ಅಂದರೆ ಟೇಸ್ಟಲ್ಲಿ ಇದಕ್ಕಿಂತ ವರ್ಸ್ಟ್ ಇರ್ತದೆ? ಇಲ್ಲ ಇಲ್ಲ, ಬೆಟರ್ ಇರ್ತದೆ. ಬೆಟರ್ ಇರ್ತದಾ? ಮಸಾಲ ಜಾಸ್ತಿ ಆಗ್ತದೆ. ಮಸಾಲ ಹಾಕ್ತೀರಿ ಒಬ್ಬ ಸದ್ಯ ಮಾರಿ. ಇದನ್ನು 350 ದಿನ ತಿಂದರೆ ನಾನು ಸತ್ಯ ಹೋಗಿರ್ತೇನೆ ಗ್ಯಾರಂಟಿ. ನಾನೇ ಇಲ್ಲಿ ಬಂದು ಗ್ಲಾಸ್ ಅದು ನೀರು ಕೇಳುದು. ಇವು ಬಾಟ್ಲಿ ನೀರು ಕುಡಿತಿದ್ದಾನೆ, ಬಂದ ಎಂತ ತಿನ್ನಲಿಲ್ಲ, ನೀರು ಕೊಡ್ದ. ಈಗ ಬಿಲ್ ನಾವು ಕಟ್ಟಬೇಕು. ಹಣ ತಂದಿದ್ಯಲ್ಲ? ಎಷ್ಟು ತಂದಿರಿ? ಜಿಮ್ಮಿಗೆ ಬರುವಾಗ 1 ರೂಪಾಯಿ ತರ ನಾನ್ ವೆಜ್ ನೀರಲ್ಲ. ಹೌದು, ಇಲ್ಲಿ ರೆಡ್ ಹಾಕಿದ್ದಾರೆ ನೀರು. ಫುಲ್ ಬ್ಯಾನರ್ ಗ್ರೀನ್ ಉಂಟು, ಬ್ಯಾನರ್ ಅಲ್ಲ ಸಾರಿ ಕವರ್ ಗ್ರೀನ್ ಅಲ್ಲ, ಗ್ರೀನ್ ಅಲ್ಲ ಕಲರ್ ಬ್ಲೈಂಡ್. ಗ್ರೀನ್ ಗ್ರೀನ್ ಹೇಳಿ ಹುಡುಗಿ ಅಂತ ಇದು ತೋರಿಸಿದ್ವಿ. ಬ್ಲೂ ಆ ಗ್ರೀನ್ ನೋಡಿ, ಇದು ಹುಡುಗಿ ಅಲ್ಲ ಇಲ್ಲಿ, ಇದು ಬ್ಲೂ ಆ ಗ್ರೀನ್ ಅಂತ ಕಮೆಂಟ್ ಮಾಡಿ. ಬಿಸಿಲಿರೋ ಸ್ಟ್ರೈಕ್ ಹಾಕ್ಬೇಕೀಗ ನಮ್ಮ ಮೇಲೆ ಅಲ್ಲ. ಫೈನಲಿ ನಮ್ಮ ಪ್ರಶಾಂತ್ ಬಾಯ್ ಬಂದವು ತಿಂದು 1 ಗಂಟೆ ತಗೊಂಡ ಮಾರೆ. ಬಸ್ಸಿನವ್ರು ತೆಗಿತಿದ್ದ ನಮ್ಮನ್ನು. ಇಲ್ಲ ನಾವು ಈಚೆ ಇದ್ದೇವೆ. ಸೊ ಗೈಸ್, ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ವಿಡಿಯೋ ಎಂಡ್ ಮಾಡಿ ಎಂತಾದ್ರು ಎಂಡಿಂಗ್. ನಮಸ್ಕಾರ ಗುರುಗಳೇ. ನಮ್ಮ ಲಾಸ್ಟಿಗೆ ಹೇಳುದು ಫಸ್ಟಿಗೆ ಹೇಳ್ಬೇಕಿತ್ತು. ಥ್ಯಾಂಕ್ ಯು ಸೊ ಮಚ್. ಬಾಯ್. Bye. See you in the next video.